ತಮಿಳುನಾಡಿನ ಹೊಸ ಮುಖ್ಯಮಂತ್ರಿ, ನಟ ಹಾಗೂ ತಮಿಳಗ ಟಿವಿಕೆ ಪಕ್ಷದ ಸಂಸ್ಥಾಪಕ ಜೋಸೆಫ್ ವಿಜಯ್ ಇದೀಗ ಭಾರೀ ಎಡವಟ್ ಮಾಡ್ಕೊಂಡಿದ್ದಾರೆ ಅನ್ಸ್ತಾ ಇದೆ. ಕಾರಣ, ಶ್ರೀಲಂಕಾದ ಮುಲ್ಲಿವೈಕಲ್ ಸ್ಮರಣಾ ದಿನದಂದು ಅವರು ಮಾಡಿದ್ದ ಒಂದು ಪೋಸ್ಟ್. ಮುಲ್ಲಿವೈಕಲ್ ನೆನಪುಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋಣ. ಸಮುದ್ರದಾಚೆ ಇರುವ ತಮಿಳು ಜನರ ಹಕ್ಕುಗಳಿಗಾಗಿ ನಾವು ಸದಾ ಜೊತೆಯಾಗಿ ನಿಲ್ಲುತ್ತೇವೆ ಎಂದು ಅವರು ಬರೆದಿದ್ರು. ವಿಜಯ್ ಎಲ್ಲಿಯೂ ನೇರವಾಗಿ ಎಲ್ಟಿಟಿಇ ಅಥವಾ ವೇಲುಪಿಳ್ಳೈ ಪ್ರಭಾಕರನ್ ಹೆಸರು ಹೇಳಿಲ್ಲ. ಆದರೆ ಈ ಪೋಸ್ಟ್ನ ಸಮಯ, ಅದರ ರಾಜಕೀಯ ಹಿನ್ನೆಲೆ ಮತ್ತು ತಮಿಳು ರಾಷ್ಟ್ರವಾದಿ ಭಾವನೆಗಳನ್ನು ಗಮನಿಸಿದಾಗ ಇದು ಪರೋಕ್ಷವಾಗಿ ಪ್ರಭಾಕರನ್ ಹಾಗೂ ಎಲ್ಟಿಟಿಇ ಪರ ನಿಲುವಿನ ಸಂದೇಶ ಎಂದು ಬಿಜೆಪಿ ಮತ್ತು ಕೆಲ ರಾಷ್ಟ್ರವಾದಿ ವಲಯಗಳು ಆರೋಪಿಸ್ತಿವೆ. ಇಲ್ಲಿ ಮೂಲ ಪ್ರಶ್ನೆ ಏನು ಅಂದ್ರೆ, ಮುಲ್ಲಿವೈಕಲ್ ಅಂದ್ರೆ ಕೇವಲ ಒಂದು ಯುದ್ಧದ ನೆನಪುನ, ಅಥವಾ ಎಲ್ಟಿಟಿಇ ಅಂತಹ ನಿಷೇಧಿತ ಸಂಘಟನೆಯ ಭಾವನಾತ್ಮಕ ಸ್ಮರಣೆನ? ಶ್ರೀಲಂಕಾದ ಒಳಯುದ್ಧದಲ್ಲಿ ಸಾವಿರಾರು ತಮಿಳು ನಾಗರಿಕರು ಸಾವನ್ನಪ್ಪಿದ್ದರು. ಆ ನೋವು ನಿಜ. ಅನೇಕ ತಮಿಳು ಜನರಿಗೆ ಅದು ಭಾವನಾತ್ಮಕ ಗಾಯ. ಅದನ್ನು ಸ್ಮರಿಸುವುದರಲ್ಲಿ ತಪ್ಪಿಲ್ಲ ಎಂದು ಹಲವರು ಹೇಳುತ್ತಾರೆ. ಆದರೆ ಅದೇ ವೇಳೆ ಎಲ್ಟಿಟಿಇ ಭಾರತದಲ್ಲಿ ನಿಷೇಧಿತ ಸಂಘಟನೆ. ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆಗೆ ಕಾರಣವಾದ ಸಂಘಟನೆ. ಆತ್ಮಹತ್ಯಾ ದಾಳಿ ಮೂಲಕ ತಮಿಳುನಾಡಿನ ಶ್ರೀಪೆರಂಬದೂರಿನಲ್ಲಿ ರಾಜೀವ್ ಗಾಂಧಿಯನ್ನು ಕೊಂದ ಘಟನೆಯ ನೆನಪು ಇನ್ನೂ ದೇಶ ಮರೆತಿಲ್ಲ. ಹೀಗಾಗಿ ಪ್ರಭಾಕರನ್ ಅಥವಾ ಎಲ್ಟಿಟಿಇಗೆ ಸಂಬಂಧಿಸಿದ ಯಾವುದೇ ಸಹಾನುಭೂತಿಯ ಮಾತು ಭಾರತ ರಾಜಕೀಯದಲ್ಲಿ ಸದಾ ಸೂಕ್ಷ್ಮ ವಿಷಯವಾಗಿಯೇ ಇರುತ್ತದೆ. ಇಲ್ಲೇ ವಿಜಯ್ ರಾಜಕೀಯವಾಗಿ ದೊಡ್ಡ ರಿಸ್ಕ್ ತೆಗೆದುಕೊಂಡಂತೆ ಕಾಣುತ್ತಿದ್ದಾರೆ. ಸಾಮಾನ್ಯವಾಗಿ ಡಿಎಂಕೆ, ಎಐಎಡಿಎಂಕೆ ಹೀಗೆ ತಮಿಳುನಾಡಿನ ದೊಡ್ಡ ದ್ರಾವಿಡ ಪಕ್ಷಗಳು ಶ್ರೀಲಂಕಾ ತಮಿಳರ ಪರವಾಗಿ ಮಾತನಾಡುತ್ತವೆ. ಆದರೆ ನೇರವಾಗಿ ಪ್ರಭಾಕರನ್ ಪರ ಎನ್ನುವ ಭಾವನೆ ಬಾರದಂತೆ ತುಂಬಾ ಜಾಗ್ರತೆಯಿಂದ ನಡೆದುಕೊಳ್ಳುತ್ತವೆ. ಯಾಕೆಂದರೆ ರಾಜೀವ್ ಗಾಂಧಿ ಹತ್ಯೆಯ ನಂತರ ಎಲ್ಟಿಟಿಇಗೆ ಬಹಿರಂಗ ಬೆಂಬಲ ಕೊಡುವುದು ರಾಷ್ಟ್ರಮಟ್ಟದಲ್ಲಿ ಹಿನ್ನಡೆಯಾಗಿ ತಿರುಗಬಹುದು ಅನ್ನೋ ಅರಿವು ಅವುಗಳಿಗೆ ಇದೆ. ಆದರೆ ವಿಜಯ್ ಹೊಸ ರಾಜಕೀಯ ನಾಯಕ. ಅವರಿಗೆ ತಮಿಳು ಭಾವನೆಗಳನ್ನ ಗಟ್ಟಿಯಾಗಿ ಸೆಳೆಯಬೇಕು ಅನ್ನೋ ರಾಜಕೀಯ ಅಗತ್ಯವೂ ಇದೆ. ವಿಶೇಷವಾಗಿ ಯುವಕರು, ತಮಿಳು ರಾಷ್ಟ್ರವಾದಿ ವಲಯ, ವಿಸಿಕೇತರದ ಪಕ್ಷಗಳ ಬೆಂಬಲ ಉಳಿಸಿಕೊಳ್ಳಬೇಕೆಂಬ ಲೆಕ್ಕವೂ ಇರಬಹುದು. ಅದಕ್ಕಾಗಿ ಅವರು ಈ ರೀತಿಯ ಭಾವನಾತ್ಮಕ ಸಂದೇಶ ನೀಡಿದ್ರೇನೋ ಅನ್ನೋ ಮಾತು ಕೇಳಿಬರುತ್ತದೆ. ಆದರೆ ಪ್ರಶ್ನೆ ಏನಂದ್ರೆ, ಮುಖ್ಯಮಂತ್ರಿಯಾದ ನಂತರವೂ ಇದೇ ರೀತಿಯ ಸಂಕೇತ ರಾಜಕೀಯ ಮಾಡಬೇಕಿತ್ತ? ಸಿನಿಮಾ ನಟನಾಗಿದ್ದಾಗ ಕೊಡುವ ಸಂದೇಶ ಬೇರೆ, ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೊಡುವ ಸಂದೇಶ ಬೇರೆ. ಮುಖ್ಯಮಂತ್ರಿಯ ಮಾತಿಗೆ ರಾಷ್ಟ್ರೀಯ ಅರ್ಥವೂ ಇರುತ್ತದೆ. ಇಲ್ಲಿ ವಿಜಯ್ ಸ್ವಲ್ಪ ಹೆಚ್ಚು ಭಾವನಾತ್ಮಕ ರಾಜಕೀಯಕ್ಕೆ ಒಳಗಾದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ದೇಶದ ಮಾಜಿ ಪ್ರಧಾನಿಯ ಹತ್ಯೆಗೆ ಕಾರಣವಾದ ಸಂಘಟನೆಯ ನೆನಪಿಗೆ ಹತ್ತಿರ ಹೋಗುವಂತಹ ಭಾವನೆ ಮೂಡಿಸುವುದು ಸಹಜವಾಗಿಯೇ ವಿವಾದಕ್ಕೆ ಕಾರಣವಾಗುತ್ತದೆ. ಬಿಜೆಪಿ ನಾಯಕ ಅಮಿತ್ ಮಾಳವೀಯ ಈ ವಿಚಾರವನ್ನ ತೀವ್ರವಾಗಿ ಎತ್ತಿಕೊಂಡಿದ್ದಾರೆ. ತಂದೆಯನ್ನು ಹತ್ಯೆ ಮಾಡಿದ ಸಂಘಟನೆಯ ನಾಯಕನಿಗೆ ಪರೋಕ್ಷ ಗೌರವ ಸಲ್ಲಿಸಿದರೂ ಕಾಂಗ್ರೆಸ್ ಮೌನವಾಗಿದೆಯೇ ಎಂದು ಪ್ರಶ್ನಿಸಿದ್ದಾರೆ. ರಾಜಕೀಯವಾಗಿ ನೋಡಿದ್ರೆ ಬಿಜೆಪಿಯ ಪ್ರಶ್ನೆಯಲ್ಲಿ ಲಾಜಿಕ್ ಇಲ್ಲ ಎಂದು ಹೇಳಲು ಆಗಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ರಾಜೀವ್ ಗಾಂಧಿ ಹತ್ಯೆ ದೊಡ್ಡ ಗಾಯ. ಇವತ್ತಿನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರೇ ರಾಜೀವ್ ಗಾಂಧಿಯ ಮಗ. ಹೀಗಿರುವಾಗ ಎಲ್ಟಿಟಿಇಗೆ ಸಂಬಂಧಿಸಿದ ಭಾವನಾತ್ಮಕ ರಾಜಕೀಯದ ವಿರುದ್ಧ ಕಾಂಗ್ರೆಸ್ ಗಟ್ಟಿಯಾಗಿ ಪ್ರತಿಕ್ರಿಯಿಸಬೇಕು ಎಂಬ ನಿರೀಕ್ಷೆ ಸಹಜ. ಆದರೆ ಕಾಂಗ್ರೆಸ್ ಮೌನವಾಗಿದೆ. ಅದರ ಹಿಂದೆ ರಾಜಕೀಯ ಲೆಕ್ಕಾಚಾರ ಇದೆ ಅನ್ನೋ ಟೀಕೆ ಕೇಳಿಬರುತ್ತದೆ. ಇವತ್ತು ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಗೆ ಪ್ರಾದೇಶಿಕ ಪಕ್ಷಗಳ ಬೆಂಬಲ ಬಹಳ ಮುಖ್ಯ. ತಮಿಳುನಾಡಿನಲ್ಲಿ ವಿಜಯ್ ಪಕ್ಷ ಈಗ ದೊಡ್ಡ ಶಕ್ತಿಯಾಗುತ್ತಿದೆ. ಸರ್ಕಾರಕ್ಕೂ ಕಾಂಗ್ರೆಸ್ ಹೊರಗಿನ ಬೆಂಬಲ ನೀಡುತ್ತಿದೆ. ಇಂತಹ ಸಂದರ್ಭದಲ್ಲಿ ವಿಜಯ್ ವಿರುದ್ಧ ಕಠಿಣವಾಗಿ ಮಾತನಾಡಿದರೆ ಮೈತ್ರಿಗೆ ಧಕ್ಕೆಯಾಗಬಹುದು. ಅದಕ್ಕಾಗಿ ಕಾಂಗ್ರೆಸ್ ಮೌನವಾಗಿದೆಯೇ ಎಂಬ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಕೇಳಿಬರುತ್ತದೆ. ಬಿಜೆಪಿಯು ಇದೇ ವಿಚಾರವನ್ನ ಕಾಂಗ್ರೆಸ್ಗೆ ಅಧಿಕಾರವೇ ಮುಖ್ಯ, ತತ್ವಗಳೇ ಇಲ್ಲ ಎಂದು ಟೀಕಿಸುತ್ತದೆ. ರಾಜಕೀಯದಲ್ಲಿ ಇಂತಹ ಆರೋಪಗಳು ಹೊಸದೇನಲ್ಲ, ಆದರೆ ಈ ಪ್ರಕರಣದಲ್ಲಿ ಅದು ಜನರಿಗೆ ಪ್ರಶ್ನೆಯಾಗಿ ಕಾಣಿಸುತ್ತಿದೆ. ಇನ್ನೊಂದು ಕಡೆ ವಿಜಯ್ ಪಕ್ಷದ ವಾದವು ಸಂಪೂರ್ಣ ಅಸಂಬದ್ಧ ಅಲ್ಲ. ಅವರು ಹೇಳೋದೇನೆಂದ್ರೆ, ಇದು ಎಲ್ಟಿಟಿಇ ಬೆಂಬಲ ಅಲ್ಲ, ಯುದ್ಧದಲ್ಲಿ ಸತ್ತ ಅಮಾಯಕ ತಮಿಳು ನಾಗರಿಕರ ಸ್ಮರಣೆ. ಶ್ರೀಲಂಕಾದ ತಮಿಳರ ಹಕ್ಕುಗಳ ಪರ ನಿಲ್ಲೋದು ತಮಿಳು ಐಡೆಂಟಿಟಿಯ ಭಾಗ ಎಂದು ಅವರು ಹೇಳುತ್ತಿದ್ದಾರೆ. ವಿಸಿಕೆ ಸೇರಿದಂತೆ ಕೆಲ ತಮಿಳು ರಾಷ್ಟ್ರವಾದಿ ವಲಯಗಳು ವಿಜಯ್ ಬೆಂಬಲಕ್ಕೆ ನಿಂತಿವೆ.
ಅವರ ಪ್ರಕಾರ ಮುಲ್ಲಿವೈಕಲ್ ಅಂದ್ರೆ ಕೇವಲ ಪ್ರಭಾಕರನಲ್ಲ, ಸಾವಿರಾರು ತಮಿಳರ ನೋವು. ಆದರೆ ಭಾರತದ ರಾಜಕೀಯದಲ್ಲಿ ಈ ಎರಡು ವಿಚಾರಗಳನ್ನ ಬೇರ್ಪಡಿಸಿ ನೋಡುವುದು ಅಷ್ಟು ಸುಲಭವಿಲ್ಲ. ಯಾಕೆಂದ್ರೆ ಎಲ್ಟಿಟಿಇ ಇತಿಹಾಸದಲ್ಲಿ ಭಯೋತ್ಪಾದಕ ಸಂಘಟನೆಯಾಗಿ ಗುರುತಿಸಿಕೊಂಡಿದೆ. ಆದ್ದರಿಂದ ಯಾರೇ ಆಗ್ಲಿ, ವಿಶೇಷವಾಗಿ ಮುಖ್ಯಮಂತ್ರಿ ಹುದ್ದೆಯಲ್ಲಿರುವವರು ಆ ವಿಷಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಮಾತನಾಡಬೇಕು ಎಂಬ ಅಭಿಪ್ರಾಯವೂ ಬಲವಾಗಿದೆ. ಈ ಘಟನೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ವಿಜಯ್ ಮೈತ್ರಿಗೆ ತೊಂದರೆ ತರಬಹುದಾ ಅನ್ನೋ ಪ್ರಶ್ನೆಯೂ ಇದೆ. ತಕ್ಷಣಕ್ಕೆ ದೊಡ್ಡ ಬಿಕ್ಕಟ್ಟು ಬರೋ ಸಾಧ್ಯತೆ ಕಡಿಮೆ, ಯಾಕೆಂದ್ರೆ ಇಬ್ಬರಿಗೂ ರಾಜಕೀಯ ಅಗತ್ಯ ಇದೆ. ಕಾಂಗ್ರೆಸ್ಗೆ ತಮಿಳುನಾಡಿನಲ್ಲಿ ನೆಲ ಉಳಿಸಿಕೊಳ್ಳಲು ವಿಜಯ್ ಬೆಂಬಲ ಬೇಕು. ವಿಜಯ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ವಿರುದ್ಧದ ಒಕ್ಕೂಟದ ಬೆಂಬಲ ಬೇಕು. ಆದರೆ ಇದೇ ರೀತಿಯ ವಿವಾದಗಳು ಮರುಮರು ನಡೆದರೆ ಕಾಂಗ್ರೆಸ್ ಒಳಗೆ ಅಸಮಾಧಾನ ಹೆಚ್ಚಾಗಬಹುದು. ವಿಶೇಷವಾಗಿ ಉತ್ತರ ಭಾರತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಎತ್ತುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನೋಡಿದ್ರೆ ವಿಜಯ್ ಮಾಡಿದ ಪೋಸ್ಟ್ ತಮಿಳು ಭಾವನೆಗಳ ರಾಜಕೀಯವನ್ನ ಬಲಪಡಿಸೋ ಪ್ರಯತ್ನವೇ ಸರಿ. ಆದರೆ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇದ್ದು ರಾಜೀವ್ ಗಾಂಧಿ ಹತ್ಯೆಯ ನೆನಪು ಇನ್ನೂ ಜೀವಂತವಾಗಿರುವ ದೇಶದಲ್ಲಿ ಆ ರೀತಿಯ ಸಂದೇಶ ನೀಡದ್ದು ದೊಡ್ಡ ವಿವಾದಕ್ಕೆ ಕಾರಣವಾಗೋದು ಸಹಜ. ಬಿಜೆಪಿ ಇದನ್ನ ರಾಷ್ಟ್ರ ಭಾವನೆ ವಿರುದ್ಧದ ವಿಷಯವಾಗಿ ತೋರಿಸುತ್ತಿದೆ. ಕಾಂಗ್ರೆಸ್ ರಾಜಕೀಯ ಲೆಕ್ಕಾಚಾರದಿಂದ ಮೌನವಾಗಿರುವಂತೆ ಕಾಣುತ್ತದೆ. ವಿಜಯ್ ತಮಿಳು ಭಾವನೆಗಳ ಮೂಲಕ ತಮ್ಮ ರಾಜಕೀಯ ನೆಲ ಗಟ್ಟಿಗೊಳಿಸೋ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಈ ರೀತಿಯ ಸೂಕ್ಷ್ಮ ವಿಚಾರಗಳಲ್ಲಿ ಅವರು ಇನ್ನಷ್ಟು ಪ್ರಬುದ್ಧತೆ ಮತ್ತು ರಾಜಕೀಯ ಜಾಗ್ರತೆ ತೋರಿಸಬೇಕಿತ್ತು ಅನ್ನೋ ಅಭಿಪ್ರಾಯವು ಈಗ ಬಲವಾಗಿ ಕೇಳಿಬರುತ್ತಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.